ಈಗ ವಿಧಾನಸೌಧದಲ್ಲಿ ಏನಾಗ್ತಾ ಇದೆ, ಕ್ಯಾಬಿನೆಟ್ ಸಭೆ ನಡೀತಾ ಇರೋದ್ರಿಂದ ಕ್ಯಾಬಿನೆಟ್ ಸಭೆಯಲ್ಲಿ ಏನೆಲ್ಲ ಆಗತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಆನಂದ್ ಇದ್ದಾರೆ ಸಂಪರ್ಕದಲ್ಲಿ. ಆನಂದ್, ಬೆಳಗಾವಿಯಲ್ಲಿ ಹೋರಾಟ ತೀವ್ರ ಸ್ವರೂಪ ಪಡ್ಕೋತಾ ಇದೆ. ರೈತರ ಚಿತ್ತ ಇರೋದು ಕ್ಯಾಬಿನೆಟ್ ಸಭೆಯತ್ತ ಏನ್ ನಿರ್ಧಾರ ಆಗತ್ತೆ ಅಂತ. ಬಟ್ ಆ ಸಭೆಯಲ್ಲಿ ಸಕ್ಕರೆ ಸಚಿವರೇ ಆಬ್ಸೆಂಟ್ ಇದ್ದಾರೆ. ಅವರ ಆಬ್ಸೆನ್ಸ್ ಅಲ್ಲಿ ಹಾಗಾದ್ರೆ ಕಬ್ಬಿಗೆ ಬೆಲೆ ನಿಗದಿ ಮಾಡುತ್ತಾ ಸರ್ಕಾರ? ಏನಾಗ್ತಾ ಇದೆ ಸಭೆಯಲ್ಲಿ? ಎಸ್, ಬಹುನಿರೀಕ್ಷಿತ ಸಚಿವ ಸಂಪುಟ ಸಭೆ ಆರಂಭಗೊಂಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆರಂಭಗೊಂಡಿರತಕ್ಕಂಥ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಬಹಳ ಮುಖ್ಯವಾಗಿ ಕಬ್ಬಿಗೆ ದರವನ್ನು ನಿಗದಿ ಮಾಡೋ ಸಂಬಂಧಪಟ್ಟ ಹಾಗೆ ತೀರ್ಮಾನವನ್ನು ಮಾಡಬೇಕಾಗಿದೆ. ಈಗ ತಾನೇ ಸಚಿವ ಸಂಪುಟ ಸಭೆ ಆರಂಭಗೊಂಡಿದೆ. ನಮಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಸರ್ಕಾರ 3,300 ರೂಪಾಯಿ ದರವನ್ನು ನಿಗದಿ ಮಾಡತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಇದಕ್ಕೆ ಪೂರ್ವಭಾವಿಯಾಗಿ ಈಗಾಗಲೇ ಕಬ್ಬು ಅಭಿವೃದ್ಧಿ ಆಯುಕ್ತರು ಪಡ್ಕೊಂಡಿರ್ತಕ್ಕಂಥ ಮಾಹಿತಿಗಳನ್ನು ಒಳಗೊಂಡಿರುವಂಥ ವರದಿಯನ್ನು ಸಚಿವ ಸಂಪುಟದಲ್ಲಿ ಮಂಡನೆ ಮಾಡಲಾಗುತ್ತೆ. ಮಂಡನೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಈಗಾಗಲೇ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಇಳುವರಿಯ ಆಧಾರದ ಮೇಲೆ ದರವನ್ನು ನೀಡತಕ್ಕಂಥ ಪದ್ಧತಿಗಳು ಮುಂದುವರೆದಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅಂದರೆ ಬೆಳಗಾವಿಯಲ್ಲಿ ಕೊಟ್ಟಿರ್ತಕ್ಕಂಥ ದರವನ್ನು ಎಲ್ಲ ಭಾಗದಲ್ಲೂ ಕೂಡ ಕೊಡೋಕ್ಕಾಗಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ಸರ್ಕಾರ ಹೇಳ್ತಾ ಇದೆ. ಹಾಗಾಗಿ ಎಷ್ಟು ದರವನ್ನು ನಿಗದಿ ಮಾಡಬೇಕು ಅನ್ನೋ ಸಂಬಂಧಪಟ್ಟಾಗೆ ಸರ್ಕಾರ ಈಗ ವಿಸ್ತೃತವಾಗಿ ಚರ್ಚೆ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ 3,291 ಕನಿಷ್ಠ ಗರಿಷ್ಠ 4,300 ರೂಪಾಯಿಗಳನ್ನು ಕೊಡಬೇಕು ಅಂತಕ್ಕಂಥ ಒಂದು ಮಾರ್ಗಸೂಚಿಯನ್ನು ಈಗಾಗಲೇ ಮಾಡಿದೆ. ಆದರೆ ರಾಜ್ಯ ಸರ್ಕಾರ ಈ ಮಾರ್ಗಸೂಚಿಗೆ ಅನುಗುಣವಾಗಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರು ಭಾಗವಹಿಸಬೇಕಾಗಿತ್ತು. ಆದರೆ ಅವರು ಸಭೆಯಲ್ಲಿ ಭಾಗವಹಿಸಿಲ್ಲ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗತ್ತಾ ಅಂತಕ್ಕಂಥ ಸಹಜವಾದಂಥ ಅನುಮಾನ ಇದೆ. ಆದರೂ ಕೂಡ ಈಗಾಗಲೇ ಅಧಿಕಾರಿಗಳು ಸಮರ್ಪಕವಾಗಿರ್ತಕ್ಕಂಥ ಮಾಹಿತಿಯನ್ನ ಸಬ್ಮಿಟ್ ಮಾಡಿದ್ದಾರೆ. ಜೊತೆಗೆ ನಿನ್ನೆ ಸ್ಥಳಕ್ಕೆ ಹೋಗಿ ಬಂದಿರತಕ್ಕಂಥ ಕಾನೂನು ಸಚಿವರಾಗಿರುವಂಥ ಎಚ್ ಕೆ ಪಾಟೀಲ್ ಕೂಡ ವಾಸ್ತವ ಸ್ಥಿತಿಯನ್ನ ಸಚಿವ ಸಂಪುಟದ ಮುಂದೆ ಇಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಸರ್ಕಾರದ ಬಳಿಯೂ ಕೂಡ ಇರತಕ್ಕಂಥ ಮಾಹಿತಿಯ ಆಧಾರದಲ್ಲಿ ಜಿಲ್ಲಾಧಿಕಾರಿ ಕೊಟ್ಟಿರ್ತಕ್ಕಂಥ ಕೆಲವೊಂದಷ್ಟು ಮಾಹಿತಿಗಳೊಂದಿಗೆ ಸ್ಥಳಕ್ಕೆ ಹೋಗಿ ಬಂದಿರತಕ್ಕಂಥ ಕಾನೂನು ಸಚಿವರಾಗಿರುವಂಥ ಎಚ್ ಕೆ ಪಾಟೀಲ್ ಅವರ ಅಭಿಪ್ರಾಯದ ಆಧಾರದ ಮೇಲೆ ಸಮಸ್ಯೆನ ಹೇಗೆ ಬಗೆಹರಿಸಬೇಕು ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಮುಂದುವರೆದಿದೆ. ಇನ್ನೂ ಕೆಲವೊಂದಷ್ಟು ಕಾಲ ಆಗತ್ತೆ. ಕನಿಷ್ಠ 1 ರಿಂದ 1.5 ಗಂಟೆಗಳ ಕಾಲ ಸಚಿವ ಸಂಪುಟ ಸಭೆ ನಡೆಯುತ್ತೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗಿದೆ. ಇಲ್ಲಿರ್ತಕ್ಕಂಥ ಪ್ರಶ್ನೆ ಅಂದರೆ ರೈತರು 3,500 ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಈಗ ಆದರೆ ರಾಜ್ಯ ಸರ್ಕಾರ ಈ ಒಂದು ಸಮಸ್ಯೆನ ಹೇಗೆ ಬಗೆಹರಿಸಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿರುವಂಥ ಮಧ್ಯದಲ್ಲಿ ಸಕ್ಕರೆ ಕಾರ್ಖಾನೆಗಳು ಒಂದು ಅಮಿಕೇಬಲ್ ಸೆಟಲ್ಮೆಂಟ್ ಅನ್ನೋ ರೀತಿಯಲ್ಲಿ 3,200 ರೂಪಾಯಿ ಕೊಡಬೇಕು ಅನ್ನೋ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದಾರೆ. ಆದರೆ ರೈತರು ಕನಿಷ್ಠ 3,400 ಆದರೆ ಪ್ರತಿಭಟನೆ ಕೈ ಬಿಡ್ತಾರೆ ಅಂತಕ್ಕಂಥ ಒಂದು ಲೆಕ್ಕಾಚಾರ ಇದೆ. 3,500 ಕೊಡಬೇಕು, ಕೊನೆ ಪಕ್ಷ 3,400 ಸಿಗಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆದರೆ ಇವೆಲ್ಲದರ ಮಧ್ಯೆ ಸರ್ಕಾರ 3,300 ರೂಪಾಯಿನ ನಿಗದಿ ಮಾಡಿದ್ರೆ ಪರಿಸ್ಥಿತಿಯನ್ನು ತಿಳಿಗೊಳಿಸಬಹುದು ಅಂತಕ್ಕಂಥ ಸರ್ಕಾರ ಲೆಕ್ಕಾಚಾರ. ಯಾಕಂದ್ರೆ ಸರ್ಕಾರ ಕೇವಲ ರೈತರಷ್ಟೇ ವಿಚಾರ ಅಲ್ಲ, ಮತ್ತು ಈ ಫ್ಯಾಕ್ಟ್ರಿಗಳ ವಿಚಾರಗಳನ್ನು ಕೂಡ ಕನ್ಸಿಡರ್ ಮಾಡಬೇಕಾಗತ್ತೆ. ಫ್ಯಾಕ್ಟ್ರಿಗಳು 3,200 ಕೊಡ್ಲಿಕ್ಕೆ ಸಹಮತವನ್ನ ವ್ಯಕ್ತಪಡಿಸ್ತಿರ್ತಕ್ಕಂಥ ಒಂದು ವಾತಾವರಣ ಇದೆ. ಬಹುತೇಕ ರಾಜಕಾರಣಿಗಳ ಮಾಲೀಕತ್ವದಲ್ಲಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳು ಸಹಜವಾಗಿ ಸಚಿವ ಸಂಪುಟದ ಮೇಲೆ ಒಂದು ಪ್ರಭಾವವನ್ನು ಬೀರ್ತದೆ. ಯಾಕಂದ್ರೆ ಈಗಾಗಲೇ ಸಚಿವ ಸಂಪುಟದ ಸತೀಶ್ ಜಾರಕಿಹೊಳಿ ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ದಾರೆ. ಹಾಗಾಗಿ ಇವರೆಲ್ಲರೂ ಕೂಡ ಈ ಒಂದು ಸಕ್ಕರೆ ಫ್ಯಾಕ್ಟ್ರಿಗಳ ಪರವಾಗಿ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಒಂದು ಕಡೆ ಸಕ್ಕರೆ ಫ್ಯಾಕ್ಟರಿಗಳ ಮಾಲೀಕರ ವಿಚಾರಗಳು, ಇನ್ನೊಂದು ಕಡೆ ರೈತರ ವಿಚಾರ, ಇವೆಲ್ಲವನ್ನು ಕೂಡ ಸರಿದೂಗಿಸ್ತಕ್ಕಂಥ ಒಂದು ಅಮಿಕೇಬಲ್ ಸೆಟಲ್ಮೆಂಟ್ ಮಾಡೋ ರೀತಿಯಲ್ಲಿ ಒಂದು ದರವನ್ನು ನಿಗದಿ ಮಾಡತಕ್ಕಂಥ ಅನಿವಾರ್ಯತೆ ಸರ್ಕಾರಕ್ಕಿದೆ. ಹಾಗಾಗಿ ಈಗೆಲ್ಲ ಇರತಕ್ಕಂಥ ಮಾಹಿತಿಗಳ ಆಧಾರದ ಮೇಲೆ ಸಚಿವ ಸಂಪುಟ ಸಭೆಯಲ್ಲಿ ವಿಸ್ತೃತ ಚರ್ಚೆಯ ಬಳಿಕ ಒಂದು ಅಂತಿಮ ನಿರ್ಧಾರ ತೆಗೆದುಕೊಳ್ಳತಕ್ಕ ಸಾಧ್ಯತೆಗಳಿದೆ. 3,300 ರೂಪಾಯಿ ನಿಗದಿ ಮಾಡುವ ಬಗ್ಗೆ ಸರ್ಕಾರ ಸಹಮತ ಮತ್ತು ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದೆ. ಆದರೆ ಕ್ಯಾಬಿನೆಟ್ ಅಲ್ಲಿ ನಡೆಯುವ ಚರ್ಚೆ ಬಳಿಕ ಅದು 50 ರಿಂದ 100 ರೂಪಾಯಿಗೆ ಹೆಚ್ಚುವರಿ ಆಗ್ತಕ್ಕಂಥ ಸಾಧ್ಯತೆಗಳಿದೆಯಾ, ಅಥವಾ ಇಷ್ಟಕ್ಕೆ ರಾಜ್ಯ ಸರ್ಕಾರ ತನ್ನ ಬದ್ಧತೆಯನ್ನು ಪ್ರದರ್ಶನ ಮಾಡುತ್ತಾ, ಇವೆಲ್ಲವೂ ಕೂಡ ಇನ್ನು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗತ್ತೆ. ಓಕೆ ಆನಂದ್, ಈ ಹೋರಾಟ ಅನ್ನೋದು ಒಂದು ಜಿಲ್ಲೆಗೆ ಸೀಮಿತ ಆಗಿಲ್ಲ. ಈಗ ಸಿಕ್ಕಾಪಟ್ಟೆ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಈ ಹೋರಾಟ ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ಸರ್ಕಾರ ಈ ವಿಷಯವನ್ನ ಸೀರಿಯಸ್ ಆಗಿ ತಗೊಂಡಿದೆ. ಸರ್ಕಾರ ಬಾರ್ಗೇನ್ ಮಾಡೋದಕ್ಕೆ ಮುಂದಾದ್ರೂ ಕೂಡ ರೈತರು ಪಟ್ಟು ಹಿಡಿದು ಕೂತಿದ್ದಾರೆ. 3,500 ಮಹಾರಾಷ್ಟ್ರ ಮಾದರಿಯಲ್ಲೇ ದರವನ್ನ ನಿಗದಿ ಮಾಡಬೇಕು ಅಂತ. ಆಗ ಕ್ವಾಲಿಟಿ ಅನ್ನೋದು ಮುಂದೆ ಬರ್ತಾ ಇದೆ. ಅಂದ್ರೆ ಇಲ್ಲಿ ಬೆಳೆದಂತ ಕಬ್ಬಿಗಿರುವಂತ ಕ್ವಾಲಿಟಿ, ಮಹಾರಾಷ್ಟ್ರ ಕಬ್ಬಿಗಿರುವಂತ ಕ್ವಾಲಿಟಿ, ಸೊ ಈ ಎಲ್ಲ ಅಂಶಗಳನ್ನ ಕೇಳಿದಾಗ್ಲೂ ರೈತರು ಕನ್ವಿನ್ಸ್ ಆಗ್ತಾರೆ ಅನ್ನೋದು ಅನ್ನಿಸ್ತಿದೆ. ಯಾಕಂದ್ರೆ ನಿನ್ನೆ ಎಚ್ ಕೆ ಪಾಟೀಲ್ ಭೇಟಿ ಕೊಟ್ಟಾಗ ಸಂಧಾನ ಕೂಡ ಅಲ್ಲಿ ವಿಫಲ ಆಯ್ತು. ಯಾರ ಮಾತನ್ನು ಕೇಳೋ ಪರಿಸ್ಥಿತಿಯಲ್ಲೆಲ್ಲ ಪಟ್ಟು ಹಿಡಿದು ಕೂತಿದ್ದಾರೆ.
ಎಸ್ ಶ್ವೇತಾ, ಇಲ್ಲಿರ್ತಕ್ಕಂಥ ಬಹಳ ಪ್ರಮುಖವಾದ ಪ್ರಶ್ನೆ ಅಂದ್ರೆ ಈಲ್ಡ್ ಅಂದ್ರೆ ಇಳುವರಿ ಆಧಾರದ ಮೇಲೆ ದರವನ್ನು ನಿಗದಿ ಮಾಡ್ತಕ್ಕಂಥದ್ದು. ಮತ್ತು ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಒಂದು ಸಣ್ಣ ಎಡವಟ್ಟುಗಳನ್ನು ಕೂಡ ಮಾಡಿಕೊಂಡಿದೆ. ಏನಂದ್ರೆ ಈಗಾಗಲೇ ನವೆಂಬರ್ಗಿಂತ ಮುಂಚಿತವಾಗಿ ಅಂದ್ರೆ ಅಕ್ಟೋಬರ್ ಆರಂಭದಲ್ಲೇ ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕಾಗಿತ್ತು. ಯಾವಾಗ ಕಬ್ಬು ಅರಿಲಿಕ್ಕೆ ಅಧಿಕೃತವಾಗಿರ್ತಕ್ಕಂಥ ಸೂಚನೆಯನ್ನು ಸರ್ಕಾರ ಕೊಡುತ್ತೋ ಅದಕ್ಕಿಂತ ಮುಂಚಿತವಾಗಿ ಒಂದು ಕ್ಲಾರಿಟಿ ಇರಬೇಕಾಗಿ ಸರ್ಕಾರಕ್ಕೆ ಒಂದು ದರವನ್ನು ನಿಗದಿ ಮಾಡೋದ್ರ ಬಗ್ಗೆ ಒಂದು ಸ್ಪಷ್ಟವಾದ ತೀರ್ಮಾನಕ್ಕೆ ಬರಬೇಕಾಗಿತ್ತು. ಕೇಂದ್ರ ಸರ್ಕಾರ ಗರಿಷ್ಠ 4,300 ಕನಿಷ್ಠ 3,291 ರೂಪಾಯಿ ನಿಗದಿ ಮಾಡಿರ್ತದೆ. ಆದರೆ ಆ ದರವನ್ನು ಸರ್ಕಾರ ಇಲ್ಲಿ ಮಾಲೀಕರು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಒಂದು ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಸೂಕ್ತವಾದ ದರ, ಯಾರಿಗೂ ಅನ್ಯಾಯವಾಗದ ರೀತಿ ಇರ್ತಕ್ಕಂಥ ಒಂದು ದರವನ್ನು ಸರ್ಕಾರ ನಿಗದಿ ಮಾಡಬೇಕಾಗತ್ತೆ. ಮತ್ತು ಈಗಿರ್ತಕ್ಕ ಒಂದು ವಿಳಂಬ ಧೋರಣೆ ಅಂದ್ರೆ ಸರ್ಕಾರ ಈ ವಿಚಾರದಲ್ಲಿ ವಿಳಂಬ ಧೋರಣೆ ಅನುಸರಿಸಿರ್ತಕ್ಕಂಥದ್ದು ಈ ಒಂದು ಹೋರಾಟಕ್ಕೆ ಕಾರಣ. ಬೆಳಗಾವಿಯಲ್ಲಿ ಆರಂಭಗೊಂಡಿರ್ತಕ್ಕಂಥ ಹೋರಾಟ ಕೇವಲ ಆ ಒಂದು ಜಿಲ್ಲೆಗೆ ಸೀಮಿತ ಆಗಿಲ್ಲ, ಅದು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಹೋರಾಟ ತೀವ್ರಗೊಳ್ಳಿಕ್ಕೆ ಕಾರಣ ಆಗಿದೆ. 8 ದಿನ ಆಯ್ತು ಆಗಲೂ ಕೂಡ ಸರ್ಕಾರ ಎಲ್ಲ ಒಂದು ಕಡೆ 8 ದಿನದ ಅವಧಿ ಒಳಗಡೆ ಒಂದು ಸಂಧಾನ ಮಾತುಕತೆಯನ್ನು ಮಾಡಬೇಕಾಗಿತ್ತು. ನಿನ್ನೆ ನಡೆದ ಸಂಧಾನ ಮಾತುಕತೆ ಆರಂಭಿಕ ಹಂತ ಆಗಿರುವಂತಹ ಹಿನ್ನೆಲೆಯಲ್ಲಿ ಅದು ಕ್ಲಿಯರ್ ಆಗಲಿಲ್ಲ, ಅದು ಪೂರ್ಣಗೊಂಡಿಲ್ಲ. ಸಂಧಾನ ಮಾತುಕತೆ ವಿಫಲವಾಗಿದೆ. ಹಾಗಾಗಿ ಈ ಮಾತುಕತೆ ವಿಫಲವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನೊಂದು ಕಡೆ ಮಾಲೀಕರ ಅಭಿಪ್ರಾಯಗಳನ್ನು ಕೂಡ ಪಡೆದುಕೊಂಡು ಈಗಿರ್ತಕ್ಕಂಥ ಪರಿಸ್ಥಿತಿ ಆಧಾರದ ಮೇಲೆ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿತ್ತು. ಇದು ವಿಳಂಬ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಹೋರಾಟ ನಡೀತಾ ಇರತಕ್ಕಂಥದ್ದು. ಈಲ್ಡ್ ಆಧಾರದ ಮೇಲೆ ಅಂದ್ರೆ ಇಳುವರಿ ಆಧಾರದ ಮೇಲೆ ದರವನ್ನು ನಿಗದಿ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ದರವನ್ನ ಬೆಳಗಾವಿಯಲ್ಲಿ ಕೊಡೋಕ್ಕಾಗೋದಿಲ್ಲ, ಬೆಳಗಾವಿಯ ದರವನ್ನ ಉತ್ತರ ಕನ್ನಡದಲ್ಲಿ ಕೊಡೋಕ್ಕಾಗೋದಿಲ್ಲ, ಉತ್ತರ ಕನ್ನಡ ದರವನ್ನ ಬಾಗಲಕೋಟೆಯಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದು ಇರ್ತಕ್ಕಂಥದ್ದು. ಮತ್ತು ಇನ್ನೊಂದು ಬಹಳ ಪ್ರಮುಖವಾಗಿ ಕರ್ನಾಟಕ ದಕ್ಷಿಣ ಭಾಗ ಅಂದ್ರೆ ಮಂಡ್ಯದಲ್ಲೂ ಕೂಡ ಈ ದರವನ್ನು ನಿಗದಿ ಮಾಡೋಕ್ಕಾಗೋದಿಲ್ಲ. ಅದು ಇಳುವರಿ ಆಧಾರದ ಮೇಲೆ ಇರುತ್ತೆ. ಪ್ರತಿಯೊಂದು ಕಬ್ಬಿನ ಇಳುವರಿ ಆಧಾರದ ಮೇಲೆ ದರವನ್ನು ನಿಗದಿ ಮಾಡಲಾಗುತ್ತೆ. ಪ್ರತಿ ವರ್ಷವೂ ಕೂಡ ಅದು ಮುಂದುವರ್ಕೊಂಡು ಬರ್ತಾ ಇರುವಂಥದ್ದು. ಕಳೆದ ಬಾರಿ 3,000 ಕೊಡಲಾಗಿದೆ, ಮಾಲೀಕರು ಈ ಬಾರಿ 3,500 ಕೊಡಬೇಕು ಅಂತ ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಫ್ಯಾಕ್ಟರಿ ಏನು ರೈತರು 3,500 ಕೊಡಬೇಕು ಅಂತ ಹೇಳ್ತಿದ್ದಾರೆ. ಒಂದು ಹಂತದಲ್ಲಿ 3,400 ಆದ್ರೂ ಕೂಡ ರೈತರು ಒಪ್ಕೋಬಹುದು. ಆದರೆ ಸರ್ಕಾರ 3,300ಕ್ಕೆ ಟಿಕಾಣ ಅಂದ್ರೆ ಎಲ್ಲ ಒಂದ್ ಕಡೆ ಬದ್ಧ ಆಗಿರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿದೆ. ಹಾಗಾಗಿ ಈ ಒಂದು ಸಮಸ್ಯೆನ ಸರ್ಕಾರ ಎಲ್ಲ ಒಂದ್ ಕಡೆ ಹೇಗೆ ನಿಭಾಯಿಸುತ್ತೆ ಅಂತಕ್ಕಂಥ ಸಹಜ ಕುತೂಹಲಿದೆ. ಸರ್ಕಾರದ ನಿರ್ಧಾರದ ಆಧಾರದ ಮೇಲೆ ಹೋರಾಟ ನಿರತರಾಗಿರ್ತಕ್ಕಂಥ ರೈತರು ತಮ್ಮ ಹೋರಾಟವನ್ನು ನಿರ್ಧಾರ ಮಾಡ್ತಾರೆ. ಎಸ್, ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.